ನಾವು ಗ್ರಾಮಸ್ಥರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಕಾರ್ಯಕರ್ತರಾಗಿ ತಮ್ಮಲ್ಲಿ ಬಂದಿವೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬರಂದೂರು ಹೋಬಳಿಯ ಅಡ್ಲಘಟ್ಟ 2ನೇ ವಾರ್ಡ್ನಿಂದ ಬಾಣಕೆರೆ ಗ್ರಾಮ ಪಂಚಾಯತಿಯ ನೂತನ ಸದಸ್ಯರಾಗಿರ್ತಕ್ಕಂಥ ಎನ್ ಸುಮಿತ್ರೆಯವರಿಗೆ ಗ್ರಾಮಸ್ಥರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ವೈಯಕ್ತಿಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀವಿ. ಸ್ವಾಗತ ಸರ್. ತಾವು ಗ್ರಾಮ ಪಂಚಾಯತಿ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲಾಗಿ ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಚಟುವಟಿಕೆ ಮಾಡ್ತಾ ಇದ್ರಿ? ನಾವು ಏನು ಅಂತ ಇದು ಹೋಗಿರ್ಲಿಲ್ಲ, ಮಾಡಿರ್ಲಿಲ್ಲ. ಯಾಕಂದ್ರೆ ಅಂತ ಅವಕಾಶಗಳು ಬಂದಿರ್ಲೂ ಇಲ್ಲ. ಅಷ್ಟು ಈಗ ಯಾವ ಸಿಕ್ಕಿರ್ಲಿಲ್ಲ, ಏನು ಮಾಡಿಲ್ಲ. ಇದೇ ಫಸ್ಟ್. ಯಾವ್ದು ಸಂಘ ಸಂಸ್ಥೆಗಳು ಇಲ್ಲ, ಯಾವ್ದಕ್ಕೂ ಹೋಗಿಲ್ಲ. ಮನೆ ಕಡೆನೆ ಮಾಡ್ಕೊಂಡು ಜನ ಸಂಪರ್ಕದಲ್ಲಿ ಮೇಡಮ್. ಹಾಗಿದ್ರೆ ನೀವು ಗ್ರಾಮ ಪಂಚಾಯತಿಯ ಬರೋಕ್ಕಿಂತ ಮೊದಲಾಗಿ ಊರು ಜನಗಳು ನಿಮ್ಮ ಮೇಲೆ ಯಾವ ತರ ಪ್ರೀತಿ ವಿಶ್ವಾಸ ಇಟ್ಟಿದ್ರು, ತುಂಬಾನೇ ಇಟ್ಟಿದ್ರು. ನೀವು ಒಬ್ಬ ಮೆಂಬರ್ ಆಗಿ ಬರ್ರಿ, ಬಡವ್ರು ಅಂತ ಹೇಳಿ ಹಿಂದೆ ಉಳಿಬೇಡ್ರಿ, ಮುಂದೆ ಬರ್ರಿ. ನೀವು ಈಗ ನಾವು ಬಡವ್ರು ಅಂತ ನೀವು ಹಿಂದೆ ಉಳಿಬೇಕು. ಬಡವ್ರ ಕಷ್ಟ ಬಡವ್ರಿಗೆ ಗೊತ್ತಾಗದು. ನೀವು ಬರ್ರಿ ಮುಂದೆ, ನೀವು ಗೆಲ್ರಿ. ಅವರೇ ಎಲ್ಲ ಗೆಲ್ಲದು. ಬರ್ರಿ, ನೀವು ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಕರೆದ್ರು. ಆಗಿದ್ಮೇಲೆ ನೀವು ಈ ಗ್ರಾಮ ಪಂಚಾಯತಿನ ಮೊದಲಿಗೆ ಯಾಕಾಗಿ ನೀವು ಆಯ್ಕೆ ಮಾಡ್ಕೊಂಡ್ರಿ? ಗ್ರಾಮ ಪಂಚಾಯತಿ ಅಂದ್ರೆ ಅವಕಾಶನೂ ಮೊದಲೇ ಇದು. ಬಟ್ ಆದ್ರೆ ಇಲ್ಲಿರೋದ ಸ್ಥಳೀಯವಾಗಿ ಗ್ರಾಮಗಳಲ್ಲೇ ಸಮಸ್ಯೆ ಎಲ್ಲಾ ವ್ಯಕ್ತಿಗಳು ನೋಡಿ ನಮ್ ಕೈಲಾದ ಏನಾರು ಮಾಡ್ಬೇಕು. ನಾವು ಸಮಾಜಕ್ಕೆ ನಾವೊಬ್ರು ಮಾನವರು ಅಂದ್ರೆ ಏನಾರು ಒಂದು ಅನುಕೂಲ ಇರ್ಬೇಕು. ಮಾನವೀಯತೆಯಾಗಿ ದೃಷ್ಟಿಯಿಂದ ನಮ್ ಕೈಲಾದ್ ಮಾಡೋಣ ಅನ್ನೋ ಒಂದು ದೃಷ್ಟಿಲಿ ಯಾರು ಬಡವ್ರ ಬಂದಿಗೆ ಏನೋ ಬಂದಿದ್ದ ತಲುಪಿಸ್ಬೋದು, ಕೊಡ್ಬೋದು ಅನ್ನೋ ದೃಷ್ಟಿಲಿ ನೀವು ಗ್ರಾಮ ಪಂಚಾಯತಿಗೆ ಮೊದಲಿವಾಗ ಆಯ್ಕೆ ಮಾಡ್ಕೊಂಡ್ರೆ ಮಾತು ಹೇಳ್ತಿದ್ರಿ. ತುಂಬಾ ಧನ್ಯವಾದ ಮೇಡಮ್. ಆಗಿದ್ಮೇಲೆ ಹೌದು, ನಾವು ಬಹಳ ಉತ್ತಮತಕ್ಕಂತ ನೀವು ಮಾತು ಹೇಳಿದ್ರಿ. ನಾವು ಕೆಲಸ ಕಾರ್ಯ ಮಾಡ್ಬೇಕು, ಏನಾರು ಕೊಡುಗೆ ಕೊಡ್ಬೇಕು ಅಂತ ಹೇಳಿ ಜನಗಳಿಗಾಗಿ. ಹಾಗಿದ್ಮೇಲೆ ಇವತ್ತು ನಿಮ್ಮ ಜನಗಳು ನಿಮ್ಗೆ ಆಯ್ಕೆ ಮಾಡಿದಾರಲ್ವಾ, ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಮಾಡಿ ಪೂರೈಸಕ್ಕೆ ಸರ್ಕಾರ ಕೊಡ್ತಕ್ಕಂಥ ಅನುದಾನಗಳು ನಿಮ್ಗೆ ಸಾಕಾಗುತ್ತಾ? ಆಗಲ್ಲ ಸರ್, ಆಗಲ್ಲ. ಆಗಿಲ್ಲ ಅಂದ್ಮೇಲೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆ ಬೇಕು ಅಥವಾ ಇನ್ನು ಹೆಚ್ಚಿನದಾಗ ಬೇಕು ಕೊಡೋ ಸರ್ಕಾರ? ಈಗ ಆಕ್ಚುಲಿ ಬಡವ್ರಿಗೆ ನಾವು ಆಯ್ಕೆ ಮಾಡಿರ್ತೀವಿ. ಅವ್ರು ಕೊಡೋ ಅದು ಅನುದಾನದಲ್ಲಿ ಸ್ವಲ್ಪ ಕೊಟ್ರೆ ಅವರಿಗೆ ಅಲ್ಲೇ ನಿರ್ಲಕ್ಷ್ಯವಾಗಿರುತ್ತೆ. ಅವ್ರು ಕೂಡ ಅನುದಾನದಲ್ಲಿ ನಾವ್ ಏನ್ ಮಾಡ್ಬೋದು ಅಂತ ಆವಾಗ ಬಡವ್ರ ಮುಂದ್ ಬರಕ್ ಸಾಧ್ಯ ಆಗಲ್ಲ. ಇನ್ನೂ ಒಂದ್ ಹೆಚ್ಚಿನದಾಗಿ ಕೊಟ್ಟು ಅವ್ರಿಗೆ ಇದ್ ಮಾಡಕ್ಕೆ ಮಾಡ್ಬೇಕು. ಉತ್ತಮ ಸೇವೆ ಮಾಡಬಹುದು ಅಲ್ವಾ? ಜನಗಳಿಗೆ ಕನಿಷ್ಠ ಪಕ್ಷ ನಮಗೆ ಒಂದು 30% ಕೆಲಸ ಮಾಡ್ಕೊಂಡು ಅವಕಾಶ ಕೊಡ್ಬೋದು, ಕೊಡೋಕ್ಕಾಗುತ್ತೆ ಅಂತ ಹೇಳ್ತಿದ್ರಿ. ತುಂಬಾ ಧನ್ಯವಾದ. ನಮ್ಮ ಆಗಿದ್ಮೇಲೆ ಇವತ್ತು ನಮ್ಗೆ ನೀವ್ ಹೇಳಿದ್ರಿ ಕೂಲಿನೇ ಸಂಭಾವನೆ ಅಲ್ವಾ? ಹಾಗಿದ್ಮೇಲೆ ಇವತ್ತು ನಮಗೆ ಒಬ್ಬ ಹುದ್ದೆಗೆ ತಕ್ಕ ಹಾಗೆ ಇವತ್ತು ನಾವು ಸದಸ್ಯ ಇದ್ದಲ್ವಾ, ಸರ್ಕಾರ ಇವತ್ತು ಗೌರವಧನ ಅಂತ ಕೊಡ್ತಾ ಇದೆ. ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀವಿ? ಗೌರವಧನ ಕೊಡ್ತಾ ಇರೋದು ಅದು ಏತ್ಕೂ ಅಲ್ಲ. ಈಗ ಅಟ್ಲೀಸ್ಟ್ ಒಬ್ಬ ಯಾರಿಗೋ ಪರಿಶಿಷ್ಟ ಜಾತಿ ಪರಿಸ್ಥಿತಿ ಏನೋ ಒಬ್ರು ಬಡಪಾಯಿ ಬಂದಿರ್ತೇನೆ, ಅವ್ರು ನಿಂತಿರ್ತಾರೆ ಅನಿವಾರ್ಯವಾಗಿ. ಅವ್ರಿಗೆ ಇರುತ್ತೆ ಒಂದು ಸಮಾಜ ಸೇವೆ, ಏನೋ ಮಾಡ್ಬೇಕು, ಊರಿಗೆ ಒಂದು ಒಳ್ಳೆ ಕೆಲಸ. ಯಾರೋ ಬಡಪಾಯಿ ಇರ್ತಾನೆ, ಅವ್ನ ಕರ್ಕೊಂಡು ಹೋಗ್ಬೇಕು. ಒಂದು ಟೌನ್ಗೆ ಆಗ್ಲಿ, ಒಂದು ತಾಲೂಕು ಆಫೀಸ್ಗಾಗ್ಲಿ, ಕೃಷಿ ಇದಕ್ಕೆ ಆಗ್ಲಿ ಕರ್ಕೊಂಡು ಹೋಗ್ಬೇಕು, ಮಾಡಿಸ್ಬೇಕು ಅಂತ ಅವ್ರಿಗೆ ಬಹಳ ಆಕಾಂಕ್ಷೆ ಇರುತ್ತೆ. ಬಟ್ ಆದ್ರೆ ಅವರಲ್ಲಿ ಇದು ಕಡಿಮೆ ಆದಾಯ, ಬಡತನ, ಕೆಲಸ ಬಿಟ್ಟುವಂಗೂ ಇಲ್ಲ, ಇದ್ ಮಾಡಂಗಿಲ್ಲ. ಆದ್ರೆ ಅದೇ ಒಂದು ಗೌರ್ಮೆಂಟ್ ಇಷ್ಟು ಅಂತ ಒಂದು ಗೌರವಧನ ಹೆಚ್ಚಿನಾಗಿ ಕೊಟ್ರೆ ಅವರು ಊರಿನ ಅದಕ್ಕೆ ಸಹಾಯ ಮಾಡ್ಬೋದು, ಒಳ್ಳೆ ಕೆಲಸ ಮಾಡ್ಬೋದು. ಒಬ್ಬ ಬಡಪಾಯಿಗೂ ಕೂಡ ಮುಂದೆ ತರ ಪ್ರಯತ್ನ ಮಾಡ್ಬೋದು. ಒಳ್ಳೆ ಮಾತು ಹೇಳಿದ್ರಿ ಮೇಡಮ್. ಆಗಿದ್ಮೇಲೆ ಇವತ್ತು ನಾವ್ ಹೇಳಿದ್ವಿ ನಮ್ಗೆ ಇಷ್ಟೆಲ್ಲ ಬದಲಾವಣೆ ಆಗ್ಬೇಕಾದ್ರೆ ಸರ್ಕಾರ ನಮ್ಗೆ ಯಾವುದೇ ರೀತಿಯಲ್ಲಿ ಗುರುಸಿಲ್ಲ ಅಂತ. ಆಗಿದ್ಮೇಲೆ ಸರ್ಕಾರ ಇವತ್ತು ಕೇರಳ ಮಾದರಿ ಗುರುಸಿದಲ್ವಾ, ಆ ಒಂದು ಮಾದರಿ ನಮ್ಮ ಕರ್ನಾಟಕ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಬಂದಾಗ ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀವಿ? ಕೇರಳ ಮಾದರಿ ಒಂದು ಗ್ರಾಮ ಪಂಚಾಯತ್ ವ್ಯವಸ್ಥೆ ಹೇಳಿದ್ವಿ, ಆ ತರ ಇಲ್ಲಿ ಬಂದಾಗ ಏನ್ ಹೇಳಕ್ ಇಷ್ಟಪಡ್ತೀವಿ? ಹೌದು, ಇದು ಈಗ ಒಂದ್ ಸ್ವಲ್ಪ ಸರ್ಕಾರಕ್ಕೆ ಒಬ್ಬ ಬಡಪಾಯಿಗೆ ಗಮನ ಬರುತ್ತೆ. ಒಬ್ಬ ಗ್ರಾಮ ಸಭೆ ಹೆಚ್ಚಿನದಾಗಿ ಒಂದು ಗೌರವ ಇದೆ ಅಂತಾನು ಹೇಳ್ಬೋದು. ಒಂದು ವಿಚಾರ ಯಾಕೇನು ಅದು ಮಾಡೋದೆಲ್ಲಾ ಕೆಲಸ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಮೊದಲನೇ ಕಾರ್ಯಕ್ರಮ ಅದನ್ನೇ ಒಂದು ಕೆಳಮಟ್ಟದಲ್ಲಿ ಕಂಡೈತಿ. ಇವತ್ತು ತಾಲೂಕ್ ಪಂಚಾಯತಿ ಅವರಿಗೆ ಒಂದು ಇದಿರುತ್ತೆ, ಜಿಲ್ಲಾ ಪಂಚಾಯತಿ ಅಂತವ್ರಿಗೆ ಒಂದು ಕಾರು ವೆಹಿಕಲ್ ಅದೆಲ್ಲ ಓಡಾಡಕ್ ಕೊಟ್ಟು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೆ ಏನೂ ಇಲ್ಲ, ಅವನು ಸುಮ್ನೆ ಸಾಮಾಜಿಕ ಸೇವೆ ಮಾಡ್ಬೇಕು. ದುಡ್ಡಿರೋ ಅಂತಾರೇನೋ ಮಾಡ್ಬೋದು ಅಂತ ಅವರೇ ಇನ್ನೊಂದ್ ತರ ಮಾಡ್ಬೋದು. ಅದಲ್ಲ ಒಬ್ಬ ಬಡಪಾವಿ ನಿಂತಿರ್ಸಾಗ ಅವಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಅಂತೂ ಕೇರಳ ಮಾದರಿ ವಿಧಾನ ಬಂದ್ರೆ ಇಲ್ಲಿ ಒಳ್ಳೆ ಕೆಲಸ ಅನ್ನೋ ಮಾತು ಹೇಳ್ತಿದ್ದು. ತುಂಬಾ ಧನ್ಯವಾದಗಳು ಮೇಡಮ್. ಆಗಿದ್ಮೇಲೆ ಇವತ್ತಿನ ದಿನವಾಗಿ ಏನಾಗಿದೆ ಹೇಳಿದ್ರೆ, ಒಬ್ಬ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಅಧ್ಯಕ್ಷರುಗಳನ್ನ ಒಂದು ಕಡೆ ಕೂಡಿಸಿ
ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ಮತ್ತು ನ್ಯಾಷನಲ್ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಒಂದು 10 ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಮುಗಿಸ್ತಾ ಇದ್ದೀವಿ. ಇದಕ್ಕೆ ತಾವು ಯಾವ ತರ ಸಹಕಾರ ಕೊಡಕ್ಕೆ ಇಷ್ಟಪಡ್ತೀವಿ? ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತೀರಾ ಅಥವಾ ಇಂಥ ಒಂದು ಕಾರ್ಯಕ್ರಮದಲ್ಲಿ? ಭಾಗಿ ಆಗ್ತೀವಿ ಸರ್. ಇಂಥವಕ್ಕೆ ಪ್ರೋತ್ಸಾಹವನ್ನು ಕೊಡ್ತೀವಿ, ಭಾಗಿನೂ ಆಗ್ತೀವಿ. ಇವತ್ತದು ನಮಗೆ ಇದಾಗ್ಲಿಲ್ಲ, ಮುಂದಿನ ಭವಿಷ್ಯಕ್ಕಾರಾಗ್ಲಿ ನಾವು ಅದನ್ನ ಹೋಗ್ಲೇಬೇಕು. ಗಾಂಧೀಜಿಯವ್ರು ನಮ್ಗೆ ಸ್ವಾತಂತ್ರ್ಯ ಅಂತ ಓಡಾಡಿದ್ರೆ ಅವ್ರು ಇದಾಗ್ತಿಲ್ಲ, ಅವ್ರು ಅವಾಗ್ಲೇ ಸ್ವತಂತ್ರ. ಆದ್ರೆ ನಮಗೆ ಸ್ವಾತಂತ್ರ್ಯ ಕೊಟ್ಟಿರೋದ್ರಿಂದ ನಾವು ಇಷ್ಟೊಂದು ಸ್ವತಂತ್ರವಾಗಿ ಓಡಾಡ್ತೀವಿ. ಹಂಗೆ ಮುಂದಿನ ಜನತೆಗಾಗ್ಲಿ ಓಡಾಡ್ತಾರಾಗ್ಲಿ ನಾವು ಈ ಗ್ರಾಮ ಪಂಚಾಯತಿ ತಾಲೂಕು ಮಾಡ್ಸಕ್ಕೋ ಬರ್ತೀವಿ, ಹೋರಾಟ ಮಾಡ್ತೀವಿ. ತುಂಬಾ ಥ್ಯಾಂಕ್ಸ್. ಆದ್ಮೇಲೆ ಇವತ್ತು ಗ್ರಾಮಸ್ಥರ ಸಾಮಾಜಿಕ ಸೇವಾ ಸಂಸ್ಥೆ ಅನ್ನೋದು ಇವತ್ತಿನ ಮನೆ ಬಾಲಿ ಬಂದು ಒಬ್ಬ ಸದಸ್ಯನ ಅಧ್ಯಕ್ಷ ಉಪಾಧ್ಯಕ್ಷರು ಇದ್ದಾರೆ ಅಂತ ಹಳ್ಳಿಗೆ ಬಂದು ಇವತ್ತು ಮನೆ ಬಾಲಿ ಬಂದು ಗುರ್ತು ಮಾಡ್ತದೆ. ಗುರ್ತು ಮಾಡಿ ಜೊತೆಗೆ ಇದನ್ನ ಇಂಟರ್ನೆಟ್ ಮುಖಾಂತರ ಅಂತರ್ಜಾಲವಾಗಿ ನಿಮ್ಮನ್ನ ದೇಶಾದ್ಯಂತ ಇದನ್ನ ಪತ್ತೆ ಮಾಡ್ತಾ ಇದ್ದೀನಿ. ಇಂಥ ಒಂದು ಸಂಸ್ಥೆಗೆ ತಮ್ಮ ಅಭಿಪ್ರಾಯ ಯಾವ ತರ ಹೇಳಕ್ಕೆ ಇಷ್ಟಪಡ್ತೀವಿ? ಇದು ಒಂದು ಒಳ್ಳೆ ಸಮಾಜ ಸೇವೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇಂಥ ಒಂದೊಂದು ಸಂಸ್ಥೆಗಳು ಹುಟ್ಟಾಕಿದ್ರೆ ನಮ್ಮ ಭಾರತ ಇನ್ನು ಮುಂದುವರಿಬಹುದು ಅನ್ನೋದೊಂದು ಅಂತ ಹೇಳಕ್ ಇಷ್ಟಪಡ್ತೀವಿ. ಒಳ್ಳೇದು ಮೇಡಮ್. ಇಲ್ಲಿವರೆಗೆ ತಮ್ಮ ಅತ್ಯಮೂಲ್ಯವಾದ ಸಮಯ ನಮ್ಮಲ್ಲಿ ಕಳೆದಿದ್ದಕ್ಕಾಗಿ ಗ್ರಾಮಸ್ಥರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ತಮಗೆ ಅಭಿನಂದನೆ ಹೇಳೋದ್ರ ಮುಖಾಂತರವಾಗಿ ಇನ್ನು ನೀವು ನೂತನವಾಗಿ ಆಯ್ಕೆಯಾಗಿ ಇವತ್ತು 1 ವರ್ಷ ಅವಧಿಯೆಲ್ಲ ಕಳೆದಿದ್ದೀರಿ. ಇನ್ನು 5 ವರ್ಷ ಉತ್ತಮ ರೀತಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಸೇವೆ ಮಾಡಲಿ, ಸರ್ಕಾರ ಸವಲತ್ತುಗಳು ಬರಲಿ, ಜನಗಳ ಪ್ರೀತಿ ವಿಶ್ವಾಸ ನೀವು ಗಳಿಸಲಿ ಅಂತ ಹೇಳುತ್ತಾ ತಮಗೊಂದು ಈ ಅಭಿನಂದನೆ ಪತ್ರ ಕೂಡ ನಾವು ಕೊಡ್ತಾ ಇದ್ದೀವಿ.